ನಮಸ್ಕಾರ ಸ್ನೇಹಿತರೆ, ನೀವೇನಾದ್ರು ಎಮಿಷನ್ ಟೆಸ್ಟ್ ಮಾಡಿಸ್ತಾ ಇದ್ದೀರಾ? ಇನ್ನು 15 ದಿನ ಎಮಿಷನ್ ಟೆಸ್ಟ್ ಮರ್ತುಬಿಡಿ. ಪೊಲೀಸ್ ಅವ್ರ ಹತ್ರ ಸಿಗಾಕೊಂಡ್ರೆ ಫೈನ್ ಕಟ್ಟಕ್ಕೆ ರೆಡಿಯಾಗಿರಿ. ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂತ ಹೇಳ್ತೀರಾ? ನಾನೀಗ ಸ್ಕ್ರೀನ್ ಮೇಲೆ ನಿಮಗೊಂದು ಸ್ಟಿಕ್ಕರ್ದು ವಿಡಿಯೋ ಹಾಕ್ತೀನಿ ನೋಡಿ. ಇದು ಬಂದ್ಬಿಟ್ಟು ಆಲೋಗ್ರಾಮ್ದು, ಅಂದರೆ ನಮ್ಮ ಎಮಿಷನ್ ಟೆಸ್ಟಲ್ಲಿ ಆಲೋಗ್ರಾಮ್ ಅಂಟಿಸ್ತಾರೆ, ಗೌರ್ಮೆಂಟ್ ಅವರಿಂದ ಕೊಟ್ಟಿರೋದು. ಸೊ ನೀವು ಎಮಿಷನ್ ಟೆಸ್ಟ್ ಎಲ್ಲೆಲ್ಲಿ ಮಾಡ್ಸೋಕೆ ಹೋಗ್ತೀರಾ ಅಲ್ಲೆಲ್ಲ ಈ ಆಲೋಗ್ರಾಮ್ ಹಾಕ್ಬಿಟ್ಟು ನಿಮಗೆ ಅಂಟಿಸ್ಬಿಟ್ಟು ಕಳಿಸ್ತಾರೆ. ಇದು ಇಲ್ಲ ಅಂತಂದರೆ ಎಮಿಷನ್ ಟೆಸ್ಟ್ ಮಾಡಿರೋದು ವ್ಯಾಲಿಡ್ ಇಲ್ಲ. ಈ ಸ್ಟಿಕ್ಕರ್, ಆಲೋಗ್ರಾಮ್ ಸ್ಟಿಕ್ಕರ್ ಏನಿದೆ, ಇದು ನಮ್ಮ ಕರ್ನಾಟಕದಲ್ಲಿ ಖಾಲಿ ಆಗ್ಬಿಟ್ಟು ಇನ್ನು ನೆಕ್ಸ್ಟ್ 15 ದಿನ ಸ್ಟಾಕ್ ಇಲ್ಲ ಅಂತ ಎಲ್ಲ ಕಡೆ, ನಾನು ಮೈಸೂರಲ್ಲಿ ಬೆಳಗ್ಗೆಯಿಂದ ಇಲ್ಲಿವರೆಗೂ ತಿರುಗಿದ್ದೀನಿ, ಎಲ್ಲೂ ಈ ಆಲೋಗ್ರಾಮ್ ಸ್ಟಿಕ್ಕರ್ ಸ್ಟಾಕ್ ಇಲ್ಲ. ಸೊ ಯಾರು ಎಮಿಷನ್ ಟೆಸ್ಟ್ ಮಾಡೋಕ್ಕೆ ರೆಡಿ ಇಲ್ಲ. ಇವ್ರು ಹೇಳ್ತಾ ಇರೋದೇನು ಅಂದರೆ, ನಿಮ್ಮದು ಹಳೆ ಎಮಿಷನ್ ಟೆಸ್ಟ್ದು ಕಾರ್ಡ್ ಇದೆ, ಇದು ಪೇಪರ್ ಇದ್ರೆ ತಗೊಬನ್ನಿ, ಅಲ್ಲಿರೋ ಆಲೋಗ್ರಾಮ್ನ ಕಿತ್ತಿ ಹೊಸ ಎಮಿಷನ್ ಟೆಸ್ಟ್ ಪೇಪರ್ಗೆ ಅಂಟಿಸ್ಬಿಟ್ಟು ಕೊಡ್ತೀವಿ, ನೀವು ಪೊಲೀಸವ್ರಿಗೆ ತೋರಿಸಿ ಅಂತ. ನಾನು ಅದಕ್ಕೇ ಪೊಲೀಸವ್ರಿಗೆ ಅಂದರೆ 112 ಕಾಲ್ ಮಾಡಿದ್ದೆ. ಅವ್ರು ಹೇಳ್ತಾ ಇರೋದು ನಮಗೂ ಇದಕ್ಕೂ ಸಂಬಂಧ ಇಲ್ಲ, ಟ್ರಾಫಿಕ್ಗೆ ಹೋಗಿ ಕಾಲ್ ಮಾಡಿ ಅಂತ. ಟ್ರಾಫಿಕ್ ಅವ್ರು ಹೇಳ್ತಾರೆ ನಾವೇನು ಮಾಡೋಕ್ಕಾಯ್ತದೆ ಸರ್ ಅಂತ. ಆದರೆ ಇಲ್ಲಿ ಸಾರ್ವಜನಿಕರು ಪರದಾಡ್ತವ್ರೆ. ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ನಾನು ಕೇಳ್ಕೊಳ್ಳೋದಿಷ್ಟೇ, ಆಲೋಗ್ರಾಮ್ ಸ್ಟಿಕ್ಕರ್ದು ಸ್ಟಾಕ್ ಇಲ್ಲ ಅಂತಂದರೆ ಸಾರ್ವಜನಿಕರು ಏನು ಮಾಡೋಕ್ಕಾಗಲ್ಲ. ದಯವಿಟ್ಟು ನೀವು ಆದಷ್ಟು ಎಮಿಷನ್ ಟೆಸ್ಟ್ ಇಲ್ಲ ಅಂದರೆ ಕನ್ಸೆಷನ್ ಕೊಡಿ ಸರ್, ದಯವಿಟ್ಟು ಫೈನ್ ಹಾಕಬೇಡಿ. ಯಾಕಂದರೆ ಕರ್ನಾಟಕದಲ್ಲೇ ಸ್ಟಾಕ್ ಇಲ್ವಂತೆ, ನಾವೇನು ಮಾಡೋಕ್ಕಾಯ್ತದೆ ಅಲ್ವಾ? ಸೊ ಆಲೋಗ್ರಾಮ್ ಸ್ಟಿಕ್ಕರ್ನ ಗೌರ್ಮೆಂಟ್ ಅವರು ಬೇಗ ಕೊಡಿಸ್ರಪ್ಪ, ನಾವು ಎಮಿಷನ್ ಟೆಸ್ಟ್ ಮಾಡಿಸ್ತೀವಿ, ನಿಮಗೂ ಕಾಸು ಬರ್ತದೆ. ಥ್ಯಾಂಕ್ ಯು.